ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯೋರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ನು ಯಾರ್ಯಾರಿನ ಯುವನಿಧಿಗೆ ಸೆಲ್ಫ್ ಡಿಕ್ಲರೇಷನ್ ಹಾಕಿಲ್ಲ ಸ್ನೇಹಿತರೆ, ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಯಾರ್ಯಾರು ಹಾಕಿಲ್ಲ, ಮಂತ್ಲಿ ಸೆಲ್ಫ್ ಡಿಕ್ಲರೇಷನು ಜೂನ್ ತಿಂಗಳದು, ಅದು ನಿಮಗೆ ಇದೊಂದು ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಯಾರ್ಯಾರು ಹಾಕ್ಬೋದು. ಇನ್ನು ಯಾರ್ಯಾರಿಗೆ ಏನಾರು ಹಾಕೋಕ್ಕಾಗಿಲ್ಲ ಅಂದರೆ ಅವ್ರು ಏನು ಮಾಡಬೇಕು ಸ್ನೇಹಿತರೆ, ಇದಕ್ಕೆ ಯಾರೇ ಎಲಿಜಿಬಿಲಿಟಿ ಇರ್ತಾರೆ ಸೆಲ್ಫ್ ಡಿಕ್ಲರೇಷನ್ ಹಾಕೋದು ಅಂತ ನಿಮಗೆ ಪ್ರತಿಯೊಂದು ಇದೊಂದು ತಿಳಿಸ್ಕೊಡ್ತೀನಿ. ಹಾಗೆ ಸ್ಟೇಟಸ್ ಹೆಂಗೆ ಚೆಕ್ ಮಾಡೋದಂತ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ. ಹಾಗೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ಯುವನಿಧಿ ಬಗ್ಗೆ, ಅದ್ರ ನೀವು ಬೇಕಾದ್ರೆ ನೀವು ಪ್ಲೇ ಲಿಸ್ಟಲ್ಲಿ ನೀವು ಬೇಕಾದ್ರೆ ಹೋಗಿ ನೋಡ್ಬೋದು, ಅದ್ರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಹಾಗೆ ಸೇವಸಿಂದು ಲಾಗಿನ್ ಪ್ರಾಬ್ಲಮ್ಗೂ ನಾನು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ, ನೀವು ಅದ್ರಲ್ಲಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಅದರಲ್ಲಿ ಎಲ್ಲ ಸೇವಸಿಂದು ಪ್ರಾಬ್ಲಮ್ಮು ಹೆಂಗೆ ಲಾಗಿನ್ ಆಗೋದು, ಫಾರ್ಗೆಟ್ ಪಾಸ್ವರ್ಡ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಅದರಲ್ಲಿ ನೀವು ಅದನ್ನ ಚೆಕ್ಔಟ್ ಮಾಡ್ಕೋಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇದು ನೀವು ಮಾಹಿತಿ ನಿಮಗೆ ಏನಾದ್ರು ತುಂಬ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ ಇರುವ ಕ್ರೋಮ್ ಅಥವಾ ಗೂಗಲ್ ಬ್ರೌಸರ್ನ ಫಸ್ಟ್ ಅಪ್ಡೇಟ್ ಆಗಿದೆಯೋ ಅಂತ ನೋಡ್ಕೊಬಿಡಿ ಸ್ನೇಹಿತರೆ. ಯಾಕೆಂದ್ರೆ ಸಪೋರ್ಟ್ ತಗೋತಿರಲ್ಲ ಒಬ್ಬೊಬ್ರದ್ದು, ಅದಕ್ಕೋಸ್ಕರ ಅಪ್ಡೇಟ್ ಮಾಡ್ಕೊಂಡು ನೀವು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಪನ್ ಮಾಡ್ಕೊಂಡು ಇಲ್ಲಿ ಜಸ್ಟ್ ನೀವು ಸರ್ಚ್ ಟೆಕ್ಸ್ಟ್ ಬಾಕ್ಸಲ್ಲಿ ಸೇವ್ ಸಿದ್ದು ಅಂತ ಟೈಪ್ ಮಾಡಿದ್ರೆ ಸಾಕು, ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ಸೇವ್ ಸಿದ್ದು ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈ ಥರ ಏನೋ ನೀವು ಮೊಬೈಲ್ ಆಗ್ತಿದ್ರೆ ನೀವು ಇದನ್ನ ಡೆಸ್ಕ್ಟಾಪ್ ಸೈಟ್ ಮಾಡ್ಕೋಬೇಕಾಗಿರುತ್ತೆ. ಡೆಸ್ಕ್ಟಾಪ್ ಸೈಟ್ ಮಾಡ್ಕೊಂಡು ನೀವು ಲಾಗಿನ್ ಆಗಿ ಸ್ನೇಹಿತರೆ. ಇವಾಗ ಲಾಗಿನ್ ಆಗೋಣ. ಲಾಗಿನ್ ಆಗಿದ್ದೀನಿ ಇವಾಗ. ಇಲ್ಲಿ ನಿಮಗೆ ಮಿನಿ ಒಂದು ಕಾಣಿಸ್ತಿಲ್ಲ ಸ್ನೇಹಿತರೆ, ಇಲ್ಲಿ ನೀವು ಅಪ್ಲೈ ಫಾರ್ ಸರ್ವಿಸಸ್ ಕಾಣಿಸ್ತಿಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ವಿ ಆಲ್ ಅವೈಲಬಲ್ ಸರ್ವಿಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ಅದ್ರ ಈ ಥರ ಓಪನ್ ಆಗುತ್ತೆ. ಸರ್ಚ್ ಟೆಕ್ಸ್ಟ್ ಬಾಕ್ಸಲ್ಲಿ ಜಸ್ಟ್ ನೀವು YU ಅಂತ ಟೈಪ್ ಮಾಡಿದ್ರೆ ಸಾಕು. ಟೈಪ್ ಮಾಡಿದ ತಕ್ಷಣ ಸುಮಾರು ಲಿಸ್ಟ್ಗಳು ಓಪನ್ ಆಗುತ್ತೆ. ಇಲ್ಲಿ 7ನೇದು ಕಾಣಿಸ್ತಿದೆ ನೋಡಿ ಸ್ನೇಹಿತರೆ, ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಫಾರ್ಮ್ ಫಿಲ್ಅಪ್ ಮಾಡಬೇಕಾಗಿರುತ್ತೆ. ಕರೆಕ್ಟಾಗಿರೋ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡಿ. ಆಧಾರ್ ಕಾರ್ಡ್ ನಂಬರ್ ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ ಟೈಮಲ್ಲಿ ಯಾವ ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿರ್ತೀರೋ ಆ ಆಧಾರ್ ಕಾರ್ಡ್ ನಂಬರೇ ಕೊಡಬೇಕಾಗಿರುತ್ತೆ. ಇಲ್ಲಿ ನಾವು ಇವಾಗ ಎಲ್ಲ ಎಂಟ್ರ್ ಮಾಡ್ಕೊಂಡಾಗ ಜಸ್ಟ್ ನೀವು ಆಧಾರ್ ಕಾರ್ಡ್ ನಂಬರ್ ಎಂಟ್ರ್ ಮಾಡಿಬಿಟ್ಟು OTP ಕೊಟ್ಟರೆ ಸಾಕು ಸ್ನೇಹಿತರೆ, ಎಲ್ಲ ಆಟೋಮೆಟಿಕಾಗಿ ಫಿಲ್ಅಪ್ ಆಗಬೇಕು. ಆಟೋಮೆಟಿಕ್ ಫಿಲ್ಅಪ್ ಆಗಿಲ್ಲ ಅಂದರೆ ನಿಮಗೆ ಏನೋ ತೊಂದರೆ ಇದೆ ಅಂತ, ಅದೇನಕ್ಕೆ ತೊಂದರೆ ಅಂತ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ನಾವು ಇವಾಗ ಫಿಲ್ಅಪ್ ಮಾಡ್ಕೊಂಡು ಹೋಗೋಣ. ಆಧಾರ್ ಕಾರ್ಡ್ ಫಿಲ್ ಮಾಡಿದ ತಕ್ಷಣ ನಂಬರ್ ಎಂಟರ್ ಮಾಡಿದ ತಕ್ಷಣ ಈ ಥರ ತೋರಿಸುತ್ತೆ. ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡಿ. ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟರ್ಡ್ ಆಗಿರುವ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ಗೆ ಅದು OTP ಹೋಗುತ್ತೆ. ಆ OTPನ ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ. ಇವಾಗ ಬಂದೈತೆ, OTP ಎಂಟ್ರ್ ಮಾಡೋಣ. ಕರೆಕ್ಟಾಗಿ ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹೆಸರು ಮತ್ತು ನಿಮ್ಮ ಅಪ್ಲಿಕೇಶನ್ ಯುವನಿಧಿ ಅಪ್ಲಿಕೇಶನ್ ರಿಫರೆನ್ಸ್ ನಂಬರು ಮತ್ತು ಡಿಗ್ರಿ ರಿಜಿಸ್ಟ್ರೇಷನ್ ನಂಬರು ಎಲ್ಲ ಆಟೋಮೆಟಿಕಾಗಿ ಫಿಲ್ಅಪ್ ಆಗುತ್ತೆ. ಈ ಥರ ಫಿಲ್ಅಪ್ ಆಗಿದ್ದರೆ ಮಾತ್ರ ನೀವು ಇದಕ್ಕೆ ಸೆಲ್ಫ್ ಡಿಕ್ಲರೇಷನ್ ಕರೆಕ್ಟ್ ಆಗ್ತಿದೆಯಾ ಅಂತ ಈ ತಿಂಗಳದು. ಇನ್ನು ಈ ಥರ ತೊಗೊಂಡಿಲ್ಲ ಅಂದರೆ ನೀವು ಫಸ್ಟ್ ನಿಮ್ಮ ಸ್ಟೇಟಸ್ ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸ್ಟೇಟಸಲ್ಲಿ ಯಾವ ಸ್ಥಿತಿಯಲ್ಲಿ ತೋರಿಸ್ತಿದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕು. 180 days ಆಗಿದ್ದರೆ ಮಾತ್ರ ಇದು ನೀವು ಅಪ್ಲೈ ಮಾಡೋಕ್ಕಾಗುತ್ತೆ. ಪೇಮೆಂಟ್ ಬಂದಿಲ್ಲ ಅಂದ್ರೆ ಬೇಕು ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೋದು ಸ್ನೇಹಿತರೆ. ಅಂದರೆ 180 days ಆಗಿಲ್ಲ ಅಂದರೂ ನಿಮಗೆ ಇದು ಸೆಲ್ಫ್ ಡಿಕ್ಲರೇಷನ್ ಹಾಕೋಕ್ಕೆ ಆಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಫಸ್ಟು ಸ್ಟೇಟಸ್ ಚೆಕ್ ಮಾಡ್ಕೊಬಿಡಿ. ಇವಾಗ ನಾನು ಫಿಲ್ಅಪ್ ಮಾಡಿದ್ದೀನಿ. ಇಲ್ಲಿ ಕೆರಡೆ ಡಿಕ್ಲರೇಷನ್ ಕೊಟ್ಟಿದೆ ಸ್ನೇಹಿತರೆ. ಡಿಕ್ಲರೇಷನ್ಗೆ ನಾವು ಏನು ಮಾಡಬೇಕಾಗಿರುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಎಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನಾವಿಲ್ಲಿ ಏನು ಕ್ಯಾಪ್ಷನ್ ನಂಬರ್ಗಳು ಕಾಣಿಸ್ತಿದೆ ಆ ನಂಬರ್ನ ನಾವು ಆ್ಯಸ್ ಇಟ್ ಈಸ್ ಎಂಟ್ರ್ ಮಾಡಬೇಕಾಗಿರುತ್ತೆ. ಆ್ಯಸ್ ಇಟ್ ಈಸ್ ನೀವು ಎಂಟ್ರ್ ಮಾಡಿಬಿಟ್ಟು ನೀವು ಇಲ್ಲಿ ಎಲ್ಲ ನೀವು ಕರೆಕ್ಟಾಗಿ ಎಲ್ಲ ಅದು ಆಟೋಮೆಟಿಕ್ ತೊಗೊಂಡೋಗಿದ ತಕ್ಷಣ ಇಲ್ಲಿ ನಾವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಫುಲ್ ಅಕ್ಲೋಜ್ಮೆಂಟ್ ಈ ಥರ ಓಪನ್ ಆಗುತ್ತೆ. ಇಲ್ಲೆಲ್ಲ ಕರೆಕ್ಟಾಗಿದೆಯೇನು ಅಂತ ಒಂದು ಸಲ ನೋಡ್ಕೊಬಿಡಿ. ಎಲ್ಲ ಕರೆಕ್ಟಾಗಿದ್ದರೆ ಅಗೇನ್ ನಿಮ್ಗೆ ಇಲ್ಲಿ ಸಬ್ಮಿಟ್ ಬಟನ್ ಕಾಣಿಸಿರುವ ಸ್ನೇಹಿತರೆ, ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮಗೆ ಲಾಸ್ಟ್ ಪ್ರೊಸೀಜರು ನೋಡಿ ಸ್ನೇಹಿತರೆ, ಈ ಥರ ಓಪನ್ ಆಗುತ್ತೆ. ಇದು ನಿಮಗೆ ಈ ತಿಂಗಳದ ಯುವನಿಧಿ, ಇದು ನಿಮಗೆ ಬರುವ ನಿಮಗೆ ಜೂನ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ PDF ಬರುತ್ತೆ. ಇಲ್ಲಿ PDF ಎಕ್ಸ್ಪೋರ್ಟ್ ಟು PDF ಅಂತ ಕಾಣಿಸ್ತಿಲ್ವಾ, ಈ ಎಕ್ಸ್ಪೋರ್ಟ್ ಟು PDF ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮಗೆ PDF ಆಗಿ ಸೇವ್ ಆಗುತ್ತೆ. ಇದನ್ನು ನಾವು ಬೇಕಾಗಿ ನಿಮ್ಮ ಮೊಬೈಲ್ ಇವಾಗ ಫೈಲ್ ಮ್ಯಾನೇಜರಲ್ಲಿ ನಿಮಗೆ ಸೇವ್ ಆಗಿರುತ್ತೆ ಸ್ನೇಹಿತರೆ. ಇದನ್ನ ನೀವು ಸೇಫಾಗಿ ಇಟ್ಕೋಬೇಕಾಗುತ್ತೆ. ಇನ್ಕಮ್ ಫರ್ದರ್ ಫ್ಯೂಚರ್ಗೋಸ್ಕರ ನೀವು ಹಾಕಿದರೆ ಇಲ್ವಂಥ ಪ್ರೂಫ್ಗೋಸ್ಕರ ಇದು ನಿಮಗೆ ಬೇಕಾಗುತ್ತೆ. ಇದು ನಿಮಗೆ ಜೂನ್ ತಿಂಗಳು ಇನ್ನೂ ಯಾರ್ಯಾರು ಹಾಕಿಲ್ಲ ಸೆಲ್ಫ್ ಡಿಕ್ಲರೇಷನ್ ಇವಾಗಲೇ ಹಾಕಿ ಸ್ನೇಹಿತರೆ. ಯಾಕಂದರೆ ಇನ್ನೇನು ಎಂಡ್ ಆಗುತ್ತೆ, ಸೆಲ್ಫ್ ಡಿಕ್ಲರೇಷನ್ ಬಂದ್ಬಿಟ್ಟು 29ಗೆಲ್ಲ ಎಂಡ್ ಆಗುತ್ತೆ ಸ್ನೇಹಿತರೆ ಜೂನ್ ತಿಂಗಳು. ಅದಕ್ಕೋಸ್ಕರ ಇವಾಗಲೇ ಹಾಕ್ಬಿಡಿ. ನೀವು ಲಾಸ್ಟ್ ಮೂಮೆಂಟಲ್ಲಿ ಹಾಕ್ತೀರಿ ಅಂದರೆ ಸ್ವಲ್ಪ ಸರ್ವರ್ ಎಲ್ಲ ಬಿಸಿ ಇರುತ್ತೆ, ಅದಕ್ಕೋಸ್ಕರ ಇದೇ ಥರ ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೋದು. ಇದು ನಿಮಗೆ ಕನ್ಫರ್ಮ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ಸ್ಟೇಟಸ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಸೈಡಲ್ಲಿ ನಿಮಗೆ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ನೀವು ಎಷ್ಟು ಹಾಕಿದ್ದೀರಾ ಅಂತ, ನಂಬರ್ಸ್ ಆಫ್ ಮಂತು ಅಲ್ಲಿ ತೋರಿಸುತ್ತೆ ನೀವು ಎಷ್ಟು ತಿಂಗಳದ್ದು ಹಾಕಿದ್ದೀರಾ ಅಂತ. ಸ್ನೇಹಿತರೆ, ಇದು ಮಾಹಿತಿ ನಿಮಗೆ ತುಂಬ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ.
ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.